आप रिकॉर्ड ಮಾಡಿದ್ದೀವಿ ಕೊಡಿಸಿ
ಸರಿ ಹೋಗ್ಬಿಟ್ಟು ಮಾನ್ಯ ಕುಲಾಧಿಪತಿಗಳೇ, ಉಪಕುಲಾಧಿಪತಿಗಳೇ, ಮುಖ್ಯ ಅತಿಥಿಗಳಾದ ಪ್ರೊಫೆಸರ್ UR ರಾವ್ ಅವರೇ, ಕೃಷಿ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಯ ಸದಸ್ಯರೇ, ಶೈಕ್ಷಣಿಕ ಮಂಡಳಿಯ ಸದಸ್ಯರೇ, ಈ ವರ್ಷ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳೇ, ವಿಶ್ವವಿದ್ಯಾನಿಲಯದ ನನ್ನ ಸಹೋದ್ಯೋಗಿಗಳೇ, ವಿದ್ಯಾರ್ಥಿಗಳೇ, ಕೃಷಿ ಕಾರ್ಮಿಕರೇ, ಮಹಿಳೆಯರೇ ಮತ್ತು ಮಾಧ್ಯಮದಲ್ಲಿ ತಮ್ಮೆಲ್ಲರಿಗೂ ಆಡಳಿತ ಮಂಡಳಿ ಸದಸ್ಯರ ಪರವಾಗಿ, ಶೈಕ್ಷಣಿಕ ಮಂಡಳಿ ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ಕರ್ನಾಟಕದ ಗಣಿತವಿದ್ದ ರಾಜ್ಯಪಾಲರು ಮತ್ತು ನಮ್ಮ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳು ಆಗಿರುವ ಪದವಿ ಪ್ರದಾನ ಮಾಡಲು ಸಮ್ಮತಿಸಿ ಇಲ್ಲಿಗೆ ಆಗಮಿಸಿರುವುದು ನಮಗೆ ಹೆಮ್ಮೆಯ ವಿಷಯ. ಇವರು ದೆಹಲಿಯಲ್ಲಿ ಜಮಿಯಾ ಮಿಲಿಯಾ ಇಸ್ಲಾಮಿಯಾ ವಿಶ್ವವಿದ್ಯಾನಿಲಯದ ಕುಲಾಧಿಪತಿಗಳಾಗಿದ್ದರು. ಫರೀದಾಬಾದ್ನಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ YMCAದ ಗೌರವಗಳ ಮಂಡಳಿಯ ಕಾರ್ಯಾಧ್ಯಕ್ಷರಾಗಿದ್ದರು. ದೆಹಲಿಯಲ್ಲಿ ಡಾಕ್ಟರ್ ಜಕೀರ್ ಹುಸೇನ್ ಮೆಮೋರಿಯಲ್ ಕಾಲೇಜಿನ ಕಾರ್ಯಚಾಲಕ ಮಂಡಳಿಯ ಉಪಾಧ್ಯಕ್ಷರಾಗಿದ್ದರು. ಇವರು ಡಾಕ್ಟರ್ ಜಕೀರ್ ಹುಸೇನ್ ಮೆಮೋರಿಯಲ್ ಟ್ರಸ್ಟ್ನ ಸದಸ್ಯರು ಹಾಗೂ ಡಾಕ್ಟರ್ ಜಕೀರ್ ಹುಸೇನ್ ಎಜುಕೇಷನಲ್ ಮತ್ತು ಕಲ್ಚರಲ್ ಫೌಂಡೇಶನ್ನ ಉಪಾಧ್ಯಕ್ಷರಾಗಿದ್ದಾರೆ. ಇವರು ಪ್ರಥಮವಾಗಿ 74ರಲ್ಲಿ ರಾಜ್ಯಸಭೆಗೂ ಹಾಗೂ 84ರಲ್ಲಿ ಲೋಕಸಭೆಗೂ ಚುನಾಯಿತರಾದರು. ಇವರು 80ರಿಂದ 86ರವರೆಗೆ ವಾಣಿಜ್ಯ, ಪ್ರವಾಸೋದ್ಯಮ ಮತ್ತು ನಾಗರಿಕ ವಿಮಾನಯಾನ, ವಿದೇಶಾಂಗ ವ್ಯವಹಾರಗಳ ರಾಜ್ಯಸಭೆಯಲ್ಲಿ ಅಲ್ಲದೆ ಪ್ರತಿನಿಧಿಸಿದ್ದರು ಹಾಗೂ ದೆಹಲಿಯ ಮತ್ತು ಲುವಾಂಡಾದಲ್ಲಿ ನಡೆದ ಆರಿತ ರಾಷ್ಟ್ರಗಳ ವಿದೇಶಾಂಗ ಸಚಿವರ ಸಮ್ಮೇಳನದಲ್ಲಿ ಅಧ್ಯಕ್ಷತೆ ವಹಿಸಿದ್ದರು. ಗಣಿತವಿದ್ದ ರಾಜ್ಯಪಾಲರಿಗೆ ಹಾರ್ದಿಕ ಸ್ವಾಗತ ಬಯಸಲು ಹರ್ಷವಾಗುತ್ತದೆ. ಯುವರ್ ಎಕ್ಸಲೆನ್ಸಿ ದಿ ಗವರ್ನರ್ ಆಫ್ ಕರ್ನಾಟಕ and the Chancellor of this University, I extend my heartfelt welcome to this convocation. ಕರ್ನಾಟಕ ಸರ್ಕಾರದ ಇವರ ಸತತವಾದ ಬೆಂಬಲ ಹಾಗೂ ಸಲಹೆಗಳು ನಮಗೆ ಸದಾ ಇರುವುದಕ್ಕೆ ಬೆಂಗಳೂರಿನ ಬಾಹ್ಯಾಕಾಶ ಇಲಾಖೆಯ ಭಾರತ ಸರ್ಕಾರದ ಕಾರ್ಯದರ್ಶಿಗಳು ಹಾಗೂ ಬಾಹ್ಯಾಕಾಶ ಆಯೋಗದ ಅಧ್ಯಕ್ಷರಾದ ಪ್ರೊಫೆಸರ್ UR ರಾವ್ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮಗೆ ಅತೀವ ಹರ್ಷದಾಯಕ ಸಂಗತಿ. ಇವರು ಭಾರತದಲ್ಲಿನ ಸುಪ್ರಸಿದ್ಧ ಬಾಹ್ಯಾಕಾಶ ವಿಜ್ಞಾನಿಗಳಾಗಿದ್ದಾರೆ. ಪ್ರೊಫೆಸರ್ UR ರಾವ್ ಅವರು 60ರಲ್ಲಿ ಅಹಮದಾಬಾದಿನ ಫಿಸಿಕಲ್ ರಿಸರ್ಚ್ ಲ್ಯಾಬೋರೇಟರಿಯಲ್ಲಿ ದಿವಂಗತ ಪ್ರೊಫೆಸರ್ ವಿಕ್ರಮ್ ಸಾರಾಭಾಯ್ ಅವರ ಮಾರ್ಗದರ್ಶನದಲ್ಲಿ ಕಾಸ್ಮಿಕ್ ಕಿರಣಗಳ ವಿಷಯದಲ್ಲಿ PhD ಪದವಿ ಪಡೆದರು. ಇವರು ಮ್ಯಾಸಚ್ಯೂಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೂ ಡಲ್ಲಾಸ್ನ ಸೌತ್ ವೆಸ್ಟ್ ಸೆಂಟರ್ ಆಫ್ ಅಡ್ವಾನ್ಸ್ ಸ್ಟಡೀಸ್ನಲ್ಲಿ ಎಕ್ಸ್ಪ್ಲೋರರ್ 34 ಮತ್ತು 41 ಉಪಗ್ರಹ ಉಡಾವಣೆಗಳಲ್ಲಿ ಯಶಸ್ವಿಯಾಗಿ ಬಳಸಿಕೊಳ್ಳಲಾಗಿದೆ. ಇವರ ಪ್ರಯೋಗಗಳ ಫಲಿತಾಂಶಗಳು ಅಂತರ್ಗ್ರಹ ಭೌತಶಾಸ್ತ್ರ ಕ್ಷೇತ್ರದಲ್ಲಿ ಸಂಪೂರ್ಣ ಹೊಸ ದೃಷ್ಟಿಕೋನವನ್ನು ಒದಗಿಸಿವೆ. ಪ್ರೊಫೆಸರ್ ರಾವ್ ಅವರು ನಮ್ಮ ದೇಶದಲ್ಲಿ ಉಪಗ್ರಹ ತಾಂತ್ರಿಕತೆಯ ನೆಲೆಗೊಳ್ಳುವುದಕ್ಕೆ ಕಾರಣರಾಗಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಭಾರತ ಪ್ರಥಮ ಉಪಗ್ರಹವಾದ ಅಂತರಿಕ್ಷಯಾನ ಉಡ್ಡಯನದಿಂದ ಆರಿಸಲಾಯಿತು. ಅನಂತರ ಭಾಸ್ಕರ 1, ಭಾಸ್ಕರ 2, ಅಪಲ್, ರೋಹಿಣಿ ಇತ್ಯಾದಿಗಳ ಉಡಾವಣೆಯಲ್ಲೂ ಸಹ ಇವರು ತಮ್ಮ ಕೊಡುಗೆ ನೀಡಿದ್ದಾರೆ. ಇನ್ಸಾಟ್ ಕಾರ್ಯಕ್ರಮದಲ್ಲಿ ಇವರ ಮಾರ್ಗದರ್ಶನದಿಂದಾಗಿ ಸಂವಹನ, ದೂರದರ್ಶನ ಹಾಗೂ ಹವಾಮಾನ ಶಾಸ್ತ್ರೀಯ ಸೇವೆಗಳಿಗೆ ದೊರೆತ ನೆರವು ಪ್ರಶಂಸನೀಯ. ಭಾರತದ ನೈಸರ್ಗಿಕ ಸಂಪನ್ಮೂಲಗಳಾದ ಕೃಷಿ, ಖನಿಜ ಪರಿಶೋಧನೆ, ಭೂ ಅಂತರ್ಗಲ, ಬಂಜರು ಭೂಮಿ ಗುರುತಿಸುವಿಕೆ, ಅರಣ್ಯ ಉಸ್ತುವಾರಿ, ಬರಗಾಲ ಮತ್ತು ಪರಿಸರ ಉಸ್ತುವಾರಿ ಮತ್ತು ನಿರ್ವಹಣೆಗಳಿಗಾಗಿ ಉಪಗ್ರಹ ಕಾರ್ಯಕ್ರಮವು
ಇವರ ದಕ್ಷ ಮಾರ್ಗದಲ್ಲಿ ಮುನ್ನಡೆಯುತ್ತಿದೆ. ಇವರು 200ಕ್ಕೂ ಹೆಚ್ಚಿನ ವೈಜ್ಞಾನಿಕ ಹಾಗೂ ತಾಂತ್ರಿಕ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಇವರು ಹಲವಾರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ವೈಜ್ಞಾನಿಕ ಮಂಡಳಿಗೆ ಸದಸ್ಯರಾಗಿದ್ದಾರೆ. ಪ್ರಸ್ತುತ ಇವರು ಇಂಟರ್ನ್ಯಾಷನಲ್ ವಿಶ್ವವಿದ್ಯಾನಿಲಯದ ಆಡಳಿತ ಮಂಡಳಿಗೆ ಕೃಷಿ ವಿಶ್ವವಿದ್ಯಾನಿಲಯವು ಬೆಂಗಳೂರು, ಮಂಗಳೂರು ಮತ್ತು ಶಿವಮೊಗ್ಗಗಳಲ್ಲಿ 3 ಬೋಧನಾ ಆವರಣಗಳನ್ನು ಹೊಂದಿದೆ. ಪ್ರಸ್ತುತ ವರ್ಷ 90ರ ಡಿಸೆಂಬರ್ ತಿಂಗಳಲ್ಲಿ ಶಿವಮೊಗ್ಗದಲ್ಲಿ ಹೊಸ ಕೃಷಿ ಕಾಲೇಜನ್ನು ಆರಂಭಿಸಲಾಯಿತು. ಶಿವಮೊಗ್ಗದ ನವಿಲೆಯಲ್ಲಿ ಕೃಷಿ ವಿಶ್ವವಿದ್ಯಾನಿಲಯದ ಉಪಕುಲಾಧಿಪತಿಗಳು ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದರು. 49 ವಿದ್ಯಾರ್ಥಿಗಳ ಪ್ರವೇಶದೊಂದಿಗೆ ಈ ಹೊಸ ಕಾಲೇಜು ಶಿವಮೊಗ್ಗದ ಪ್ರಾದೇಶಿಕ ಸಂಶೋಧನಾ ಕೇಂದ್ರದಲ್ಲಿ ಇರುವ ಸೌಲಭ್ಯಗಳನ್ನೇ ಬಳಸಿಕೊಂಡು ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಹೊಸ ಕಾಲೇಜು ಆವರಣವು ಶಿವಮೊಗ್ಗದಿಂದ 10 ಕಿಲೋಮೀಟರ್ ದೂರದಲ್ಲಿರುವ ಹೊಸೂಡಿಯಲ್ಲಿ ನೆಲೆಗೊಳ್ಳಲಿದೆ. ವಿಶ್ವವಿದ್ಯಾನಿಲಯವು 8 ಸ್ನಾತಕ ಕಾರ್ಯಕ್ರಮಗಳನ್ನು, 38 ವಿಷಯಗಳಲ್ಲಿ ಮಾಸ್ಟರ್ ಪದವಿಯನ್ನು, 27 ವಿಷಯಗಳಲ್ಲಿ PhD ಪದವಿ ಹಾಗೂ 2 ಸ್ನಾತಕೋತ್ತರ ಡಿಪ್ಲೊಮಾ ಕಾರ್ಯಗಳನ್ನು ನಡೆಸುತ್ತಿದೆ. 98 ಮಾಸ್ಟರ್ ಪದವಿ ವಿದ್ಯಾರ್ಥಿಗಳು ಮತ್ತು 295 ಸ್ನಾತಕ ವಿದ್ಯಾರ್ಥಿಗಳು ಇಂದಿನ ಘಟಿಕೋತ್ಸವದಲ್ಲಿ ವೈಯಕ್ತಿಕವಾಗಿ ಹಾಜರಿದ್ದು ಅಥವಾ ಗೈರು ಹಾಜರಿಯಲ್ಲಿ ಪದವಿ ಪಡೆಯುತ್ತಿದ್ದಾರೆ. ಪ್ರಶಸ್ತಿ ಪಡೆದವರ ವಿಚಾರವನ್ನು ಹೇಳುವುದಾದರೆ ಡಾಕ್ಟರ್ ಶೈಲಜಾ ಹಿತ್ತಲಮನಿ ಸತ್ಯತಳಿ ಶಾಸ್ತ್ರ ವಿಭಾಗ ಇವರಿಗೆ ಭತ್ತದ ಬೆಳೆಯ ಸಂಶೋಧನಾ ಕಾರ್ಯಕ್ಕಾಗಿ ಫಿಲಿಪೀನ್ಸ್ ಮತ್ತು ಡೆನ್ಮಾರ್ಕ್ ಸರ್ಕಾರದ ಅಂತಾರಾಷ್ಟ್ರೀಯ ಭತ್ತದ ಸಂಶೋಧನಾ ಸಂಸ್ಥೆ ಭತ್ತದ ವಿಚಾರದಲ್ಲಿ ಪ್ರಮುಖ ಯುವ ಮಹಿಳಾ ವಿಜ್ಞಾನಿಗಳ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿದೆ. ಡಾಕ್ಟರ್ ಜಿ ಶಿವಶಂಕರ್ ಶಿಕ್ಷಣ ನಿರ್ದೇಶಕರು, ಡಾಕ್ಟರ್ ಅಬ್ದುಲ್ ರೆಹಮಾನ್ ಪ್ರಾಧ್ಯಾಪಕರು ಇವರುಗಳಿಗೆ ಕರ್ನಾಟಕ ರಾಜ್ಯ ಸರ್ಕಾರವು ಕ್ರಮವಾಗಿ ಸಸ್ಯ ವಿಜ್ಞಾನ ಹಾಗೂ ಪ್ರಾಣಿ ವಿಜ್ಞಾನ ಕ್ಷೇತ್ರಗಳಲ್ಲಿ ಇವರ ಸೇವೆಗಳಿಗಾಗಿ 90ರ ಸಾಲಿನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿದೆ. ಡಾಕ್ಟರ್ ಕೆ.ವಿ. ದೇವರಾಜ್ ಸಂಶೋಧನಾ ನಿರ್ದೇಶಕರು ಮತ್ತು ಡಾಕ್ಟರ್ ಆರ್ ರಮಯ್ಯ ಕೃಷಿ ಇಂಜಿನಿಯರಿಂಗ್ ಪ್ರಾಧ್ಯಾಪಕರು ಇವರಿಗೆ PL4D ಸಂಶೋಧನಾ ಪ್ರಯೋಜನಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದಕ್ಕಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳ ಕೃಷಿ ಇಲಾಖೆಯು ಮೆಚ್ಚುಗೆ ಪ್ರಶಸ್ತಿ. ಶೋಧನಾ ಕೇಂದ್ರ ತಿಪಟೂರು ಇವರ ಡಾಕ್ಟರೇಟ್ ಮಹಾಪ್ರಬಂಧ ಕೃಷಿ ಅರ್ಥಶಾಸ್ತ್ರ ವಿಭಾಗದ ಮುಖ್ಯಸ್ಥರು ಹಾಗೂ ಪ್ರಭಾರಿ ರಿಜಿಸ್ಟ್ರಾರ್ ಇವರಿಗೆ 90ರ ಸಾಲಿನ ನಾಗಮ್ಮ ದತ್ತಾತ್ರೇಯ ರಾವ್ ದೇಸಾಯಿ ಬಹುಮಾನವನ್ನು ನೀಡಲಾಗಿದೆ. ಡಾಕ್ಟರ್ ಕೆ.ವಿ. ದೇವರಾಜ್ ಮುಖ್ಯ ವಿಜ್ಞಾನಾಧಿಕಾರಿಗಳು ಹಾಗೂ ಪ್ರಭಾರಿ ಸಂಶೋಧನಾ ನಿರ್ದೇಶಕರು ಇವರಿಗೆ 91ರ ಸಾಲಿನ ನಟ ಸಾರ್ವಭೌಮ ರಾಜಕುಮಾರ್ ಸನ್ಮಾನ ಸಂಸ್ಥೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಗಣರಾಜ್ಯೋತ್ಸವದ ಅಂಗವಾಗಿ ಲಾಲ್ಬಾಗ್ನಲ್ಲಿ ನಡೆದ ಫಲಪುಷ್ಪ ಪ್ರದರ್ಶನದಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಇದರ ಕಟ್ಟಡ ಮತ್ತು ತೋಟಗಳ ಅತ್ಯುತ್ತಮ ನಿರ್ವಹಣೆಗಾಗಿ ಬೆಂಗಳೂರು ಅರ್ಬನ್ ಆರ್ಟ್ಸ್ ಕಮಿಷನ್ ಇವರಿಂದ 90ನೇ ಸಾಲಿನ ಪ್ರಶಸ್ತಿ ಪತ್ರ ದೊರಕಿದೆ. ವಿಚಾರ ಸಂಕಿರಣಗಳು, ವಿಚಾರಗೋಷ್ಠಿಗಳು, ಸಮ್ಮೇಳನಗಳು ಮತ್ತು ಹಲವು ಕಾರ್ಯಾಗಾರಗಳನ್ನು ನಡೆಸಿತು. ಇನ್ನು ಸಂಶೋಧನೆ ವಿಚಾರವನ್ನು ಹೇಳುವುದಾದರೆ ವಿಶ್ವವಿದ್ಯಾನಿಲಯದಲ್ಲಿ ಸಂಶೋಧನೆಯನ್ನು ಅಖಿಲ ಭಾರತ ಸಂಘಟಿತ ಸಂಶೋಧನಾ ಪ್ರಯೋಜನಗಳು, ವಿಶ್ವವಿದ್ಯಾಲಯದ ಕಾರ್ಯಕ್ರಮಗಳು, ಹಲವಾರು ಸಂಸ್ಥೆಗಳಿಂದ ಧನ ಸಹಾಯ ಪಡೆದ ತಾತ್ಪೂರ್ತಿಕ ಪ್ರಯೋಜನಗಳು ಮತ್ತು ವಿಶ್ವ ಬ್ಯಾಂಕ್ ನೆರವು ಪಡೆದ ರಾಷ್ಟ್ರೀಯ ಕೃಷಿ ಸಂಶೋಧನಾ ಪ್ರಾಯೋಜನೆ ಅಡಿಯಲ್ಲಿ ಕಾರ್ಯಗತ ಮಾಡಲಾಯಿತು. ಫಾರ್ಮಿಂಗ್ ಪದ್ಧತಿಗಳ ಸಂಶೋಧನೆಗಳ ಪ್ರಾಮುಖ್ಯತೆಯನ್ನು ಅರಿತು ಬಹು ವಿಷಯಕ ಫಾರ್ಮಿಂಗ್ ಪದ್ಧತಿಯ ಗುಂಪನ್ನು ವ್ಯವಸ್ಥೆಗೊಳಿಸಲಾಗಿದೆ. ಸಸ್ಯ ತಳಿ ಅಭಿವೃದ್ಧಿಯಲ್ಲಿ ಭತ್ತದ ತಳಿ IR 64 ಬೇಗ ಮಾಗುವ ತಳಿಗಳಲ್ಲಿ ಅಧಿಕ ಇಳುವರಿ ನೀಡುತ್ತದೆಂದು ಗುರುತಿಸಲಾಗಿದ್ದು, ಇದು ನೀರಾವರಿ ಪ್ರದೇಶಗಳಿಗೆ ಬೇಸಿಗೆ ಮತ್ತು ಮುಂಗಾರಿನಲ್ಲಿ ಜುಲೈ ಆಗಸ್ಟ್ನಲ್ಲಿ ನಾಟಿ ಮಾಡಲು ರಂಗಮಾರಿ ರೋಗಗಳಿಗೆ ನಿರೋಧಕಗಳೆಂದು ಕಂಡುಬಂದಿದೆ. ತೊಗರಿ ಆಯ್ಕೆ IS 90 150 ದಿನಗಳಲ್ಲಿ ಮಾಗುತ್ತದೆ ಹಾಗೂ TTP 7ಕ್ಕಿಂತ ಉತ್ತಮ ಗುಣ ತೋರ್ಪಡಿಸಿದೆ. ಇದರ ಪ್ರತಿದಿನ ಉತ್ಪಾದಕತೆ ಹೆಚ್ಚಾಗಿದ್ದು ಫಾರಂ ಪ್ರಯೋಗಗಳಿಗೆ ಶಿಫಾರಸು. ಇದು 70 ದಿನಗಳಲ್ಲಿ ಮಾಡಿದ್ದು ಇದನ್ನು ಫಾರಂ ಪ್ರಯೋಗಗಳಿಗೆ ಶಿಫಾರಸು ಮಾಡಲಾಗಿದೆ. ಹುರುಳಿಯ ಸಂಕೀರ್ಣ ಉತ್ಪನ್ನವಾದ B471 ತಳಿಯ KDH1 ಹುರುಳಿ ತಳಿಗಿಂತ ಅಧಿಕ ಇಳುವರಿ ನೀಡುತ್ತದೆ. ಈ ತಳಿಯು KDH1 ಸಂಶೋಧನೆ ನಡೆಸಿ ರೈತರಿಗೆ ಅನುಕೂಲವಾದ ವಿಧಾನಗಳನ್ನು ಕಂಡುಹಿಡಿಯಲಾಗಿದೆ. ಇನ್ನು ಕೃಷಿ ವಿಸ್ತರಣೆ ವಿಚಾರವನ್ನು ಹೇಳುವುದಾದರೆ ಕೃಷಿ ವಾರ್ತಾ ಘಟಕ
ತೀರ ಪ್ರದೇಶಗಳಲ್ಲಿ ತೋಟಗಾರಿಕೆ ಬೆಳೆಗಳನ್ನು ಕುರಿತು ಇಂಗ್ಲಿಷ್ನಲ್ಲಿ ರೀಜನಲ್ ಪ್ಯಾಕೇಜ್ ಆಫ್ ಪ್ರಾಕ್ಟಿಸಸ್ ಫಾರ್ ಹಾರ್ಟಿಕಲ್ಚರಲ್ ಕ್ರಾಪ್ ಪುಸ್ತಕವನ್ನು ಹೊರತಂದಿದೆ. ಇದರ ಜೊತೆಗೆ ಮೊದಲ ಬಾರಿಗೆ ಕನ್ನಡದಲ್ಲಿ ಮೀನುಗಾರಿಕೆ ಕುರಿತ ಅಧಿಕ ಇಳುವರಿಗಾಗಿ ಸಾಕಣೆ ಪದ್ಧತಿಗಳು ಪುಸ್ತಕವನ್ನು ಹೊರತರಲಾಗಿದೆ. ವಿವಿಧ ಬೆಳೆಗಳು ಹಾಗೂ ಜಾನುವಾರು ಉದ್ಯಮಗಳನ್ನು ಕುರಿತು 10 ಮಡಿಕೆ ಪತ್ರಗಳನ್ನು ಪ್ರಕಟಿಸಲಾಗಿದೆ. ಎಂದಿನಂತೆ ಕನ್ನಡ ದೈನಿಕ ವಾರ್ತಾಪತ್ರಿಕೆಗಳಿಗೆ ಒಟ್ಟು 72 ವಾರಿಕ ಪ್ರಶ್ನೋತ್ತರ ಅಂಕಣಗಳನ್ನು ನೀಡಲಾಯಿತು. ವಿಚಾರಗಳನ್ನು ಕುರಿತು 9 ದೂರದರ್ಶನ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಅಲ್ಲದೆ ಜಲಾನಯನ ಪ್ರದೇಶದ ಅಭಿವೃದ್ಧಿ ಕುರಿತಾಗಿ ಕನ್ನಡದಲ್ಲಿ ದೃಶ್ಯ ಚಿತ್ರಣವೊಂದನ್ನು ತಯಾರಿಸುವುದು ಮತ್ತೊಂದು ಮುಖ್ಯ ಸಾಧನೆಯಾಗಿದೆ. ಇದಲ್ಲದೆ ಪ್ರಯೋಗಗಳು, ಪ್ರಾತ್ಯಕ್ಷಿತೆಗಳು, ಕ್ಷೇತ್ರೋತ್ಸವಗಳು, ಚರ್ಚಾ ಸ್ಪರ್ಧೆಗಳು, ರೈತ ತರಬೇತಿ ಕಾರ್ಯಕ್ರಮಗಳ ಮುಖಾಂತರ ರೈತರಿಗೆ ಆಧುನಿಕ ಕೃಷಿ ಪದ್ಧತಿಗಳ ಬಗ್ಗೆ ಮಾಹಿತಿಯನ್ನು ನೀಡಲಾಗಿದೆ. ಬೇಕರಿ ತರಬೇತಿ ಘಟಕದ ಮುಖಾಂತರ ಈ ಘಟಕವು 14 ದಿನಗಳ ಅವಧಿಯ ಒಂದು ದೀರ್ಘಕಾಲಿಕ ತರಬೇತಿ ಕಾರ್ಯವನ್ನು ನಡೆಸಿದ್ದು, ಇದರಲ್ಲಿ 15 ಜನರಿಗೂ ಒಂದರ ಅವಧಿಯ 18 ತರಬೇತಿ ಕಾರ್ಯಕ್ರಮವನ್ನು ನಡೆಸಿದ್ದು 466 ಮಂದಿಗೆ ತರಬೇತಿ ನೀಡಿತು. ಇದರ ಜೊತೆಗೆ ಬೇಕರಿ ತರಬೇತಿ ಘಟಕವು ಅಮೆರಿಕ ಸಂಯುಕ್ತ ಸಂಸ್ಥಾನ ವೀಟ್ ಅಸೋಸಿಯೇಟ್ಸ್ ನೊಡನೆ ಸಹಯೋಗದಿಂದ 1 ದಿನದ ಕಾಲಾವಧಿಯಲ್ಲಿ ತಿನಿಸು ತಯಾರಿಕಾ ವಿಧಾನ ಕುರಿತು 7,000ಕ್ಕೂ ಹೆಚ್ಚು ಮಂದಿಗೆ ತರಬೇತಿ ನೀಡಿತು. ಇನ್ನು ವಿದ್ಯಾರ್ಥಿ ಚಟುವಟಿಕೆಗಳನ್ನು ನೋಡೋಣ. 1991ರಲ್ಲಿ 5 ಮತ್ತು 6ನೇ ದಿನಾಂಕಗಳು ಹೆಬ್ಬಾಳದ ಕೃಷಿ ವಿಶ್ವವಿದ್ಯಾನಿಲಯ ಆವರಣದಲ್ಲಿ 91ರ ಕೃಷಿ ವಿಶ್ವವಿದ್ಯಾಲಯ ಅಂತರ್ ಆವರಣ ಯುವ ಜನೋತ್ಸವವನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ಕಾಲೇಜು ಪರ್ಯಾಯ ಪಾರಿತೋಷಕ ಗಳಿಸಿತು. ಈ ಅವಧಿಯಲ್ಲಿ ನಾಟಕ ಕ್ಲಬ್, ಸಂಗೀತ ಮತ್ತು ನಾಟ್ಯ ಕ್ಲಬ್, ಕುಶಲ ಕಲಾ ಕ್ಲಬ್, ಸಾಹಸ ಕ್ಲಬ್, ವಿಜ್ಞಾನ ಕ್ಲಬ್, ಗ್ರಂಥಾಲಯ ಕ್ಲಬ್, ಸಮಾಜ ಸೇವಾ ಕ್ಲಬ್ ಮತ್ತು ಕೃಷಿ ಸೇವಾ ಕ್ಲಬ್ ಇತ್ಯಾದಿ ವಿವಿಧ ವಿದ್ಯಾರ್ಥಿ ಕ್ಲಬ್ಗಳು ಪರಿಣಾಮಕಾರಿಯಾಗಿ ತಮ್ಮ ಚಟುವಟಿಕೆಗಳನ್ನು ಮುಂದುವರಿಸಿದವು. ವಿದ್ಯಾರ್ಥಿಗಳು ಪಂತನಗರದಲ್ಲಿ ನಡೆದ ಅಖಿಲ ಭಾರತ ಪ್ರಕಟಣಾ ಭಿತ್ತಿಪತ್ರ ವಿನ್ಯಾಸ ರಚನಾ ಸ್ಪರ್ಧೆ ಹಾಗೂ ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಗಳಲ್ಲಿ ನಡೆದ ರಸಪ್ರಶ್ನೆ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದು ಬಹುಮಾನಗಳನ್ನು, ಗೌರವ ಪ್ರಶಸ್ತಿಗಳನ್ನು ಗಳಿಸಿದರು. ಐಐಯು ನವದೆಹಲಿ ಆಶ್ರಯದಲ್ಲಿ 90-91ರ ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾಲಯ ಕಬಡ್ಡಿ ಟೂರ್ನಮೆಂಟ್ 90ರ ಅಕ್ಟೋಬರ್ 3ರಿಂದ 6ರವರೆಗೆ ಹೆಬ್ಬಾಳ್ ಆವರಣದಲ್ಲಿ ಏರ್ಪಡಿಸಿ ನಡೆಸಲಾಯಿತು. ಕರ್ನಾಟಕ, ತಮಿಳುನಾಡು, ಆಂಧ್ರ ಪ್ರದೇಶ ಮತ್ತು ಕೇರಳ ರಾಜ್ಯಗಳಿಂದ ಒಟ್ಟು 16 ತಂಡಗಳು ಈ ಟೂರ್ನಿಯಲ್ಲಿ ಭಾಗವಹಿಸಿದ್ದವು. ಈ ದಕ್ಷಿಣ ವಲಯ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ಟೂರ್ನಮೆಂಟ್ನಲ್ಲಿ ಕೃಷಿ ವಿದ್ಯಾನಿಲಯ ತಂಡವು ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದು ಅಂತರ ವಿಶ್ವವಿದ್ಯಾಲಯ ಕಬಡ್ಡಿ ವಲಯ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅರ್ಹತೆ ಗಳಿಸಿತು. 90ರ ಡಿಸೆಂಬರ್ 26ರಿಂದ 30ರವರೆಗೆ ಭುವನೇಶ್ವರದ ಉತ್ಕಲ ವಿಶ್ವವಿದ್ಯಾನಿಲಯದಲ್ಲಿ ನಡೆದ ಅಂತರ ವಿಶ್ವವಿದ್ಯಾನಿಲಯ ಕಬಡ್ಡಿ ವಲಯ ಟೂರ್ನಮೆಂಟ್ನಲ್ಲಿ ಕೃಷಿ ವಿಶ್ವವಿದ್ಯಾನಿಲಯ ತಂಡವು ಭಾಗವಹಿಸಿದ್ದು ಒಟ್ಟು ಭಾಗವಹಿಸಿದ 18 ತಂಡಗಳಲ್ಲಿ 8ನೇ ಸ್ಥಾನ ಗಳಿಸಿತು. 91 ಜನವರಿ 1ರಿಂದ 4ರವರೆಗೆ ನಡೆದ 16ನೇ ಹಿರಿಯ ರಾಷ್ಟ್ರೀಯ ಟೆನಿಕಾಯ್ಡ್ ಚಾಂಪಿಯನ್ಸ್ನಲ್ಲಿ ಆನಂದ್ ಮಣೇಗಾರ್ ಅವರು ಆಯ್ಕೆಗೊಂಡಿದ್ದು ತಂಡದ ಚಾಂಪಿಯನ್ಶಿಪ್ ಪ್ರಶಸ್ತಿಗಾಗಿ ಕಂಚಿನ ಪದಕವನ್ನು ಮತ್ತು ಡಬಲ್ಸ್ನಲ್ಲಿ 4ನೇ ಬಹುಮಾನವನ್ನು ಗಳಿಸಿದರು. ಕೃಷಿ ವಿಶ್ವವಿದ್ಯಾನಿಲಯ ಕ್ರೀಡಾ ಸಮಿತಿಯು ಕುಮಾರಿ ನೀಲಂ ಗೌರ್ ತೃತೀಯ BSc ಕೃಷಿ ವಿದ್ಯಾರ್ಥಿನಿಯನ್ನು ಅವರ ಅಥ್ಲೆಟಿಕ್ಸ್ ಪರಿಣತಿಗಾಗಿ ಕೃಷಿ ವಿಶ್ವವಿದ್ಯಾನಿಲಯ ಕ್ರೀಡಾ ಬಂಗಾರದ ಪದಕ ಪ್ರಶಸ್ತಿಯನ್ನು ನೀಡಲು ಆಯ್ಕೆ ಮಾಡಿದೆ. ಆವರಣ ಅಭಿವೃದ್ಧಿಯಲ್ಲಿ 90-91ನೇ ಸಾಲಿನ ವರ್ಷದಲ್ಲಿ ವಿಶ್ವವಿದ್ಯಾನಿಲಯ ಆವರಣ ಅಭಿವೃದ್ಧಿ ಚಟುವಟಿಕೆಗಳು ಒಳ್ಳೆಯ ಪ್ರಗತಿಯನ್ನು ತೋರಿಸಿದ್ದು 9.5 ಲಕ್ಷ ರೂಪಾಯಿಗಳನ್ನು ಅಭಿವೃದ್ಧಿ ಕಾರ್ಯಗಳಿಗಾಗಿ ವೆಚ್ಚ ಮಾಡಲಾಗಿದೆ. ರಾಷ್ಟ್ರೀಯ ಕೃಷಿ ಸಂಶೋಧನೆಯ ಪ್ರಯೋಜನವು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಗುರುತಿಸಿದ ಕಾರ್ಯಗಳು ಕೂಡ ಚಟುವಟಿಕೆಗಳು ಕೂಡ ಸುಮಾರು 1.25 ಕೋಟಿ ವೆಚ್ಚದಲ್ಲಿ ವಿವಿಧ ಸಂಶೋಧನಾ ಕಾರ್ಯಗಳ ಪ್ರಗತಿ ಪಥದಲ್ಲಿವೆ. ಗ್ರಂಥಾಲಯದಲ್ಲಿ ಪುಸ್ತಕಗಳು, ನಿಯತಕಾಲಿಕ ಸಂಪುಟಗಳು, ವರದಿಗಳು, ಕಿರುಹೊತ್ತಿಗೆಗಳು, ಮಹಾಪ್ರಬಂಧಗಳು, ಭೂಪಟಗಳು ಇತ್ಯಾದಿಗಳ ಒಟ್ಟು ಸಂಗ್ರಹಣೆ 1.4 ಲಕ್ಷ ಆಗಿದ್ದು ಚಂದಾದಾರಿಕೆ, ಕೊಡುಗೆ ಹಾಗೂ ವಿನಿಮಯ ರೂಪದಲ್ಲಿ 1000ಕ್ಕೂ ಮೇಲ್ಪಟ್ಟು ಪತ್ರಿಕೆಗಳು ಬರುತ್ತಿವೆ. ಪ್ರಸ್ತುತ ವರದಿ ಕಾಲದ ಅವಧಿಯಲ್ಲಿ
ವಿವಿಧ ಸಂಸ್ಥೆಗಳು ಮತ್ತು ವ್ಯಕ್ತಿಗಳಿಂದ ಕೊಡುಗೆ ರೂಪದಲ್ಲಿ 300 ಪ್ರಕಟಣೆಗಳು ಗ್ರಂಥಾಲಯಕ್ಕೆ ಸೇರ್ಪಡೆಯಾಗಿವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೈಸೂರು ಜರ್ನಲ್ ಆಫ್ ಅಗ್ರಿಕಲ್ಚರ್ ಸೈನ್ಸ್, ಕರೆಂಟ್ ರಿಸರ್ಚ್, UAS ಡೈರಿ ಇತ್ಯಾದಿಗಳನ್ನು ಪ್ರಕಟಿಸಲಾಯಿತು. ಈ ವರ್ಷ ಹೊಸದಾಗಿ UAS ಗೆಜೆಟ್ ಅನ್ನು ಹೊರತರಲಾಯಿತು. ಇನ್ನು ಹಣಕಾಸು ಸಂಪೂಲ 63ನ ಪ್ರಕರಣ 35ರ ಮೇರೆಗೆ 90-91ನೇ ಸಾಲದ ವರ್ಷಕ್ಕೆ ಯೋಜನೆಯದರ ಅಡಿಯಲ್ಲಿ 971 ಲಕ್ಷ ರೂಪಾಯಿಗಳನ್ನು, ಯೋಜನೆ ಅಡಿಯಲ್ಲಿ 210 ಲಕ್ಷ ರೂಪಾಯಿಯನ್ನು ಹಂಚಿಕೆ ಮಾಡಿದೆ. ಇದರ ಜೊತೆಗೆ ಬೆಂಗಳೂರು ಕೃಷಿ ವಿಜ್ಞಾನ ನೌಕರರ ವಾಹನ ಸೌಲಭ್ಯ ಮುಂಗಡ ಸಾಲ ಪಾವತಿಗಾಗಿ 20 ಲಕ್ಷ ರೂಪಾಯಿಗಳನ್ನು ಕೊಟ್ಟಿದೆ. ಆಂತರಿಕ ಆದಾಯವು 125 ಲಕ್ಷ ರೂಪಾಯಿಗಳಾಗಿವೆ. ಹಣದುಬ್ಬರ ಹಾಗೂ ಅವಶ್ಯಕತೆಗಳ ದೃಷ್ಟಿಯಿಂದ ಈ ಮೊತ್ತವು ಕೊರತೆಯದಾಗಿದೆ. ಯೋಜನೆ ಮತ್ತು ಯೋಜನೆಯೇತರ ಅಡಿಯಲ್ಲಿ ವಿಶ್ವವಿದ್ಯಾನಿಲಯದ ಸಾಮಾನ್ಯ ಚಟುವಟಿಕೆಗಳ ಜೊತೆಗೆ ವಿಶ್ವವಿದ್ಯಾನಿಲಯವು ರಾಷ್ಟ್ರೀಯ ಕೃಷಿ ವಿಸ್ತರಣಾ ಯೋಜನೆ ಹಂತ 2 ಸಹ ಕಾರ್ಯಾಚರಣೆಗೆ ತರುತ್ತಿದೆ. ಇದಕ್ಕಾಗಿ 90-91ರ ಸಾಲಿಗೆ 15 ಲಕ್ಷ ಹಂಚಿಕೆ ಮಾಡಿದ್ದು, ಇದರಲ್ಲಿ ವಿಶ್ವವಿದ್ಯಾನಿಲಯಕ್ಕೆ ಈಗಾಗಲೇ 5 ಲಕ್ಷ ಸಂದಾಯವಾಗಿದೆ. ರಾಷ್ಟ್ರೀಯ ಕೃಷಿ ಸಂಶೋಧನೆ ಯೋಜನೆ 2 ಇದನ್ನು ವಿವಿಧ ಮಣ್ಣು ಹವಾಮಾನ ವಲಯಗಳಲ್ಲಿ ಕಾರ್ಯಾಚರಣೆಗೆ ತರಲಾಗಿದೆ. ಇದನ್ನು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ ಅನುಮೋದನೆ ಮೇರೆಗೆ 443 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ 4 ವರ್ಷ ಅವಧಿಗೆ ಪ್ರಾರಂಭಿಸಲಾಗಿದ್ದು, ಪ್ರಸ್ತುತ ವರ್ಷ ಇದಕ್ಕಾಗಿ 133.5 ಲಕ್ಷ ರೂಪಾಯಿಗಳು ಹಂಚಿಕೆಯಾಗಿದೆ. ಒಟ್ಟು 258 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ತು ಮಂಜೂರು ಮಾಡಿದ ಸಂಶೋಧನಾ ಪ್ರಾಯೋಜನೆಗಳು ಯೋಜನೆಗಳನ್ನು ಕಾರ್ಯಾಚರಣೆಗೆ ತಂದಿದೆ. ಭಾರತ ಸರ್ಕಾರವು ಸಹ 43.4 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಕೆಲವು ಸಂಶೋಧನಾ ಪ್ರಯೋಜನಗಳನ್ನು ಮಂಜೂರು ಮಾಡಿದೆ. ರಾಜ್ಯ ಸರ್ಕಾರವು ಸಹ 15 ಲಕ್ಷ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ಕೆಲವಾರು ಸಂಶೋಧನಾ ಪ್ರಯೋಜನಗಳನ್ನು ಮಂಜೂರು ಮಾಡಿದೆ. ಹಾಗೆಯೇ ವಿವಿಧ ಇತರ ನಿಯೋಗಗಳು ಪ್ರಯೋಜನೆ ಮಾಡಿರುವ ಯೋಜನೆಗಳ ಅಂದಾಜು ವೆಚ್ಚ 11 ಲಕ್ಷ ರೂಪಾಯಿಗಳದ್ದಾಗಿದೆ. ಗ್ರಾಮೀಣ ಸಮುದಾಯಕ್ಕೆ ನೆರವಾಗಲು ಶ್ರಮಿಸುವುದೆಂದು ತಿಳಿಸಲು ಹರ್ಷವಾಗುತ್ತದೆ. ನಮಸ್ಕಾರ. Your Excellency the Chancellor, I have the honor to request you, sir, to declare the convocation open. This convocation of the University of Agricultural Sciences, Bangalore, has been called to confer degrees upon the candidates who in the examination held for the purpose have been certified to be worthy of the same, that the candidate is stand forward. Do you sincerely promise and declare that if admitted to the degrees for which you are candidates and for which you have been recommended, you will in your daily life and conversation conduct yourself as becomes members of the university? Let the candidates be now presented. ಮಾನ್ಯರೇ, ಈ ಪಟ್ಟಿಯಲ್ಲಿ ನಮೂದಿಸಿರುವ ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯ ಅಭ್ಯರ್ಥಿಗಳನ್ನು ಗೌರವಪೂರ್ವಕವಾಗಿ ಹಾಜರುಪಡಿಸುತ್ತೇನೆ. ಅವರು ಡಾಕ್ಟರ್ ಆಫ್ ಫಿಲಾಸಫಿ ಪದವಿಗೆ ಅರ್ಹರೆಂದು ಕಂಡುಬಂದಿದ್ದಾರೆ. ಅವರಿಗೆ ಈ ಪದವಿಯನ್ನು ನೀಡಬೇಕೆಂದು ಕೋರುತ್ತೇನೆ. ಡಾಕ್ಟರ್ ಆಫ್ ಫಿಲಾಸಫಿ ಪದವಿಯನ್ನು ಪ್ರತ್ಯಕ್ಷವಾಗಿ I admit you as also the candidates in absence. M.A. Shankar. M.A. Shankar. T.V. Muniyappa. H.S. Shivaramu. Vimme Gowda. Agricultural Ksheera Sagar.
Ram Reddy, G. Entomology, S. Subramania, Prasad Kumar, Venkata Prasad Reddy, Basavaraja, Agricultural Extension, Shailaja S. Agricultural Extension, Shailaja S. Technology, H.S. Gopal Gowda. Horticulture, Raju M. Kurian. S. Kumar. K.P. Vishwanatha. Niranjana Murthy. R. Lokesha. Seed Technology. Poultry Science, P. Krishnappa. Aquaculture, Shama S. Fishery Biology, Tippeswamy S. Fishery Oceanography, D. Ravindra Kumar Reddy. Sitaram Shetty T. ಐನು ವಿಜ್ಞಾನ ಕುಕ್ಕಟ ವಿಜ್ಞಾನದಲ್ಲಿ ಮಾಸ್ಟರ್ ಪದವಿ ಮತ್ತು ಮೀನುಗಾರಿಕೆಯಲ್ಲಿ ಮಾಸ್ಟರ್ ಪದವಿಗಳನ್ನು ಅನುಕ್ರಮವಾಗಿ ಪಡೆಯುವ ಅರ್ಹತೆಯನ್ನು ಹೊಂದಿದ್ದಾರೆ. ಇವರಿಗೆ ಈ ಪದವಿಗಳನ್ನು ಪ್ರದಾನ ಮಾಡಬೇಕೆಂದು By virtue of the authority vested in me as the Chancellor of the University of Agriculture Sciences, Bangalore, I admit you as also the degrees of Master of Sciences Horticulture, the degrees of Master of Sciences Agriculture, Extension Agriculture, Economic Agriculture, Microbiology, Foods, Nutrition, Sericulture, Agriculture, Biochemistry, Agriculture, Statistics, the degree of Master of Veterinary Sciences, the degree of Master of Sciences, Dairy Sciences, Poultry Sciences, and the degree of Master of Fisheries Sciences, respectively, in this university. ಬ್ಯಾಚುಲರ್ ಪದವಿ, ತೋಟಗಾರಿಕೆಯಲ್ಲಿ ಬ್ಯಾಚುಲರ್ ಪದವಿ, ಕೃಷಿ ಮಾರುಕಟ್ಟೆ ಮತ್ತು ಸಹಕಾರದಲ್ಲಿ ಬ್ಯಾಚುಲರ್ ಪದವಿ, ರೇಷ್ಮೆ ಕೃಷಿಯಲ್ಲಿ ಬ್ಯಾಚುಲರ್ ಪದವಿ ಮತ್ತು ಅರಣ್ಯಶಾಸ್ತ್ರದಲ್ಲಿ ಬ್ಯಾಚುಲರ್ ಪದವಿಗಳನ್ನು ಪಡೆದಿರುವ ಅಭ್ಯರ್ಥಿಗಳನ್ನು ಪಟ್ಟಿಯಲ್ಲಿ